ಸೀತಾರಾಮಾಂಜನೇಯ ಸಾಂಸ್ಕೃತಿಕ ಸಂಸ್ಥೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಸೇವೆಯನ್ನು ಸಲ್ಲಿಸಲಿ. ಬಹಳ ಮುಖ್ಯವಾಗಿ ರಾಜ್ಯಾದ್ಯಂತ ಸಾಂಸ್ಕೃತಿಕ ಸಂಘಟನೆಗಳು ಏನಿದ್ದಾವೆ ಎಲ್ಲ ಜಿಲ್ಲೆಗಳಲ್ಲೂ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ಮೂಲಕ ಜಿಲ್ಲಾ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡು ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದೇ ಆದರೆ ಸರ್ಕಾರದಲ್ಲಿ ಕನಿಷ್ಠ 100 ಕೋಟಿ ಅನುದಾನವನ್ನು ಸಂಘ ಸಂಸ್ಥೆಗಳಿಗೆ ಕಾಯ್ದಿರಿಸಬೇಕು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 1000 ಕೋಟಿ ಅನುದಾನವನ್ನು ಹೆಚ್ಚಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಅಗತ್ಯ ಇದೆ. ಹೋರಾಟದ ಮೂಲಕ ಇವನ್ನೆಲ್ಲ ಪಡೆದು ಮುಂದಿನದಲ್ಲಿ ಸಾಂಸ್ಕೃತಿಕ ವಲಯವನ್ನು ಹೆಚ್ಚಿಗೆ ಮಾಡೋಣ. ರಾಜ್ಯದ ಕಲಾವಿದರಿಗೂ ಕೂಡ ನ್ಯಾಯವನ್ನು ದೊರಕಿಸ್ತಕ್ಕಂಥ ಕೆಲಸಗಳಾಗಿರಬೇಕಾಗಿದ್ದು, ನಾಟಕಗಳಿಗೆ ಧನ ಸಹಾಯ, ಪ್ರಾಯೋಜನೆ ಹಣ, ಮುಖ್ಯವಾಗಿ ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಧನ ಸಹಾಯ, ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯವನ್ನು ಹೆಚ್ಚು ಮಾಡೋದು, ಇವೆಲ್ಲ ಮುಂದಿನ ದಿವಸದಲ್ಲಿ ಮಾಡೋಣ. ಎಲ್ಲರೂ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಹೊಸದಾಗಿ ಸ್ಥಾಪನೆ ಮಾಡಿರತಕ್ಕಂಥ ಸೀತಾರಾಮಾಂಜನೇಯ ಸಾಂಸ್ಕೃತಿಕ ಸಂಸ್ಥೆಗೆ ಕೂಡ ಶುಭಾಶಯವನ್ನು ತಿಳಿಸ್ತೀನಿ. ಏನು ಈ ಚಾನಲ್ ನೋಡ್ತಾ ಇದ್ದೀರಾ, ಈ ಚಾನಲ್ ರಾಜ್ಯದ ಸಾಂಸ್ಕೃತಿಕ ಸಂಘಟನೆಗಳಿಗೆ, ರಾಜ್ಯದ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಕೊಳ್ತಾ ಬಂದಿದೆ. ತಮ್ಮದೇ ಆದ ತಂತ್ರಜ್ಞಾನದಲ್ಲಿ ಸಂಘ ಸಂಸ್ಥೆಗಳನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ನಮ್ಮ ಹೋರಾಟಗಳನ್ನ ಸರ್ಕಾರದ ಗಮನಕ್ಕೆ ಕೂಡ ತರ್ತಾ ಇದೆ. ಅದರಿಂದ ತಾವೆಲ್ಲರೂ ಕೂಡ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ. ನಮಸ್ಕಾರ.